ಆ ಒಲಿ ಮೇಲೆ ಕೊತ್ತ 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 ಅಂತ ಕುದಿದಾಕತ್ತೈತಿ. ಮಾತಾಡೋ ಟೈಮಿಗೆ ಬರ್ತಾವು, ಏನಾರು ಹೇಳಬೇಕಾದಾಗ ನೆನ ಬರಂಗಿಲ್ಲವು, ಖಾಲಿ ಕುಂತಾಗ ನೆನ ಬರ್ತಾವೆ. ಏಕಾಏಕಿ ರೆಡಿಯಾಗಿನಿ ಅಂತಂದ್ರೆ ಏನರ್ಥ ಅಂದ್ರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದ್ರ ಅಂತ ಹೇಳಿಸಿ ನಾನು ಕೊಂಡಿ ನೋಡ್ರಿ. ನಾನು ಭಾರಿ ಅದನ್ನ ನಾನು ನಿಮ್ಮ ಸ್ವಲ್ಪ ಹುಡುಗಿ ಕಲಬುರ್ಗಿ ಬೆಡಗಿನೇ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್. ಎಲ್ಲರಿಗೂ ಹ್ಯಾಪಿ ಸಂಡೇ. ನಿಮ್ಮ ಮನೆಯಲ್ಲೆಲ್ಲ ಏನು ಸ್ಪೆಷಲ್ ಐತಿ ಇವತ್ತು? ನನ್ನ ಮನೆಗೆ ನೋಡ್ರಿ ಚಿಕನ್ ನಡೆದೈತಿ. ಆ ಒಲಿ ಮೇಲೆ ಕೊತ್ತ 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 ಅಂತ ಕುದಿದಾಕತ್ತೈತಿ. ಸ್ಪೆಷಲ್ ಏನಿರಂಗಿಲ್ಲ, ಅದೊಂದೇ ಸ್ಪೆಷಲ್ ನನ್ನ ಮನ್ಯಾಗ. ಭಾಳ ಬೋರ್ ಹೊಡೆಯಕತ್ತೈತಿ. ಇವತ್ತೇನು ಪ್ಲ್ಯಾನ್ಸ್ ಇಲ್ಲ. ನೋಡಮ್, ನಿನ್ನೆರ ಒನ್ ಡೇ ಏನೋ ಟೈಮ್ ಪಾಸ್ ಮಾಡಿ ಟೈಮ್ ಕಳೆದಿದ್ದೆ. ಬಟ್ ಇವತ್ತು ಹ್ಯಾಂಗೆ ಟೈಮ್ ಕಳಿಬೇಕು ಗೊತ್ತಾಗತ್ತಿಲ್ಲ. ನೋಡಮ್, ಜಳಕ ಎಲ್ಲ ಇನ್ನೂ ಆಗಿಲ್ಲ. ಆದಮೇಲೆ ಅಡುಗೆ ಆದಮೇಲೆ ಹೊಟ್ಟೆ ಸ್ವಲ್ಪ ಹಿಟ್ಟು ಬಿದ್ದ ಮೇಲೆ ಏನು ತಲೆ ಬರ್ತದೆ ಅದನ್ನು ಮಾಡ್ತೀನಿ. ಇವತ್ತು ಬರೀ ರೀಲ್ಸ್ ಮಾಡ್ಬೇಕಂತ ಅಂದ್ಗೀಸಿಂದ ವಿಚಾರ ಮಾಡೀನಿ. ನೋಡಮ್ ಇನ್ನೂ ಏನೇನಾಗ್ತದೆ ಅಂತ ಹೇಳಿ ಗೀಸಿಂದ. देखते जाओ, पूरा व्लॉग देखते जाओ. मज़ा आया तो कमेंट करो, बहुत अच्छा लगा तो सब्सक्राइब करो, और बहुत 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 अच्छा लगा तो ಶೇರ್ ಕರೋ. ಫ್ರೆಂಡ್ಸ್, ನಾನು ಏಕಾಏಕಿ ರೆಡಿಯಾಗಿಬಿಟ್ಟಿನಿ. ಇಲ್ಲಿ ನೋಡ್ರಿ ಹಿಂಗೈತಿ ನಂದು ಔಟ್ಫಿಟ್. ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗಿದ್ದಾಗ ಯಾವುದೋ ಒಂದು ಮಾಲಿಗೆ ಹೋದಾಗ ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ನಾನು. ಸೊ ಅವಾಗ ಇದು ಟಾಪ್ ತೊಗೊಂಡು ಬಂದೀನಿ, ನಿಮಗೆ ತೋರಿಸ್ಲಿಲ್ಲ, ಸಾರಿ. ನಾನು ನೋಡ್ರಿ ಏಕಾಏಕಿ ಹಿಂಗೆ ರೆಡಿ ಆಗೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ರೀಲ್ಸ್ ಮಾಡೋದಿಲ್ಲ. ಏನೋ ಒಂದು ಕೆಲಸ ಬಂದೈತಿ, ಹೊರಗೆ ಹೋಗೋದೈತಿ. ಭವಾನಿಗೆ ಮೀಟ್ ಆಗಕ್ಕೆ ಹೋಗ್ಲಾಗತ್ತೀನಿ. ಬಾ ಹೊರಗೆ ಹೋಗಮು ಫ್ರೀ ಇದ್ರ ಅಂತ ಅಂದೊಳಕಿ. ಸೊ ಅದಕ್ಕಾಗಿ ಫ್ರೀನೇ ಇದ್ದೀನಲ್ಲ, ಮತ್ತು ಯಾಕೆ ಕರೀಲತ್ತಾಳ ಅಂತ. ಸಮ್ಟೈಮ್ಸ್ ಮೀಟ್ ಆಗಬೇಕಂದ್ರೂ ಟೈಮ್ ಇರೋಂಗಿಲ್ಲ ನಂಬಲ್ಲಿ. ಅಕ್ಕಿಯಾರ ಒಂದು ಬ್ಯುಸಿ ಇರ್ತಾಳೆ, ನಾವ್ರ ಒಂದು ಬ್ಯುಸಿ ಇರ್ತೀನಿ. ಸೊ ಇವತ್ತಿಬ್ಬರು ಫ್ರೀ ಇದ್ದೀವಿ, ಮೀಟ್ ಆಗಮ್ಮ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆವು. ಸೊ ಅದಕ್ಕೆ ಏಕಾಏಕಿ ರೆಡಿಯಾಗಿ ನೋಡ್ರಿ. ಏಕಾಏಕಿ ರೆಡಿಯಾಗಿನಿ ಅಂತಂದ್ರೆ ಏನರ್ಥ ಅಂದ್ರೆ ಸಡನ್ಲಿ ರೆಡಿಯಾಗಿನಿ ಅಂತ ಅರ್ಥ. ಏಕಾಏಕಿ ಅಂತಂದ್ರೆ ಸಡನ್ನಾಗಿ, ಗೊತ್ತಿಲ್ಲದೆ, ಪ್ಲ್ಯಾನ್ ಇಲ್ಲದೆ ಅಂತ. ಏನು ಪ್ಲ್ಯಾನ್ ಇರೋಂಗಿಲ್ಲ, ಸಡನ್ನಾಗಿ ಏನೋ ಒಂದು ವಿಷಯ ಬಂದ ತಕ್ಷಣ ರೆಡಿಯಾಗಿ ಹೋಗ್ತಾರಲ್ಲ, ಅದಕ್ಕೆ ಏಕಾಏಕಿ ಅಂತ ಹೇಳ್ತೀವಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ. ಏಕಾಏಕಿ ಮತ್ತು ಇನ್ನೂ ಏನೇನೋ ಯೂಸ್ ಮಾಡ್ತಾರೆ. ಅವು ಸಡನ್ನಾಗಿ ಮಾತಾಡೋ ಟೈಮಿಗೆ ಬರ್ತಾವೆ, ಏನಾರು ಹೇಳಬೇಕಾದಾಗ ನೆನ ಬರಂಗಿಲ್ಲವು, ಖಾಲಿ ಕುಂತಾಗ ನೆನ ಬರ್ತಾವೆ. ಚಲೋ ರೆಡಿ ಆಗಿಸಿಂದ ಹೋಗ್ತೀನಿ. ಇನ್ನು ಈಗ ಹೋಗೋದಿಲ್ಲ, ಇನ್ನು 4ಕ್ಕೆ ಆಕಿಂದು ಡ್ಯೂಟಿ ಮುಗಿಸ್ಕೊಂಡು ಆಕಿ ಮನೆಗೆ 2ಕ್ಕೆ ಬಂದಳಂದ್ರೆ ಆಕಿನೂ ರೆಡಿಯಾಗಿ ಹೋಗ್ಬೇಕಂತಂದ್ರೆ ಟೈಮ್ ಅಷ್ಟೇ ಆಗ್ತೈತಿ. ಸೊ ಅದಕ್ಕೆ ನಾನು ಸ್ವಲ್ಪ ಜಲ್ದಿ ರೆಡಿಯಾಗೀನಿ. ಜರ ರೀಲ್ಸ್ ಮಾಡ್ಕೊತೀನಿ ಒಂದೆರಡು. ಇಷ್ಟು ಕ್ಯೂಟಾಗಿ ರೆಡಿಯಾಗೀನಿ, ಮತ್ತು ರೀಲ್ಸ್ ಮಾಡೋದು ಬೇಡ. ಹೇರ್ಸ್ ಏನು ಹಿಂಗೆ ಫ್ರೀ ಹೇರ್ಸ್ ಬಿಟ್ಕೊಂಡು ಹೋಗಂಗಿಲ್ಲ, ಜುಟ್ಟು ಹಾಕ್ಕೊತೀನಿ. ಒಂದು ಕುದುರೆ ಜುಟ್ಟು ಗೊತ್ತದೇ ಅದಲ್ಲ ನಿಮಗೆ, ನಾನು ಕುದುರೆ ಜುಟ್ಟೇ ಹಾಕ್ಕೊತೀನಿ ಯಾವಾಗೂ ಅಂಥೇಳಿ. ಮೀನ್ಸ್ ನಾನು ರೆಡಿಯಾಗಿ ನಡೆದೇ ಬಿಟ್ಟೀನಿ. 4ಕ್ಕೆ ಅಂದ್ಕೊಂಡಿದ್ದೆ, ಬಟ್ ಹೀಗೆ ಹೋಗಮ್ಮಂತೇಳಿ ಫೋನ್ ಹಚ್ಚಳಕ್ಕೆ ಆಲ್ರೆಡಿ ಬಂದಾಳಂತ ರೆಡಿ ಆಗ್ಯಾಳಕ್ಕಿ. ಮನೆಗೆ ಹೋಗಿ ಅಲ್ಲಿಂದ ಆ ಕಡೆಯಿಂದ ಹೋಗ್ತೀನಿ. ಸೊ ಅದಕ್ಕೆ ನಾನು ಈಗ ಮನೆ ಬಿಟ್ಟಿನಿ. ಇಲ್ಲಿಂದ ಅವ್ರ ಮನೆಗೆ ಹೋಗ್ತೀನಿ, ಅವ್ರ ಮನೆ ಬಲ್ಲಿ ನನ್ನ ಗಾಡಿ ಹಚ್ಚಿ ಆಕಿನ ಬುಲ್ಲೆಟ್ದಾಗ ಹೋಗ್ತೇವೆ ನಾವಿಬ್ಬರು. ಓಕೆ ಚಲೋ, ಅಲ್ಲಿ ಹೋದ್ಮೇಲೆ ನನ್ನ ಮನೇಲಿಂತ ಸೀದಾ ಭವಾನಿ ಮೇಡಮ್ ಅವ್ರ ಮನೆಗೆ ಹೋದೆ ನೋಡ್ರಿ. ನಾನು ಆಕಿ ಬುಲೆಟ್ದಾಗ ಕರ್ಕೊಂಡು ಗೇಸಿನ ಸೀದಾ ನನಗೆ ಅದು ಯಾವುದೋ ಗುಜರಾತಿ ಲಸಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ. ಅದೇನು ರೀ ಅಷ್ಟು ದೊಡ್ಡದೈತಿ ಗ್ಲಾಸ್ ಅಂತಂದ್ರೆ ಕೊಟ್ಟಿದ್ರು ಅವರು. ಬಟ್ ಟೇಸ್ಟ್ ಮಾತ್ರ ಭಾರಿ ಇತ್ತು. ಬೈಟ್ 2 ಮಾಡ್ಕೊಂಡ್ವಿ, ಅಂದ್ರೂ ಅರ್ಧ ಉಳಿಸಿ ಬಂದೀವಿ. ಮತ್ತು ಹೊಟ್ಟೆ ಹಸು ಆಗಕತ್ತದ ಅಂತ ಹೇಳಿ ಗೇಸಿಂದ ತಂದೂರಿ ರೊಟ್ಟಿ ಆರ್ಡ್ರ್ ಮಾಡಿ ಗೇಸಿಂದ ನಿನ್ನಷ್ಟು ನಾತಿನೂ ನನ್ನಷ್ಟು ನೀತಿನೂ ಅಂತೇಳಿ ಗುದ್ದಾಡ್ಕೊತ ಹಂಗೂ ಹಿಂಗೂ ಮುಗಿಸಿ ಬಂದೀವಿ. ನಮ್ಮದೊಂದು ಕೆಲಸ ಇತ್ತು, ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಅಟೆಂಡ್ ಆಗ್ಬೇಕಂತ ಹೇಳಿ ಗೇಸಿಂದ ಹೋಗಕತ್ತಿದ್ವಿ. ಬಿಸಿಲು ಹತ್ಲಕತ್ತಿತ್ತು. ಗೊತ್ತಾಯ್ತು, ಕಲಬುರ್ಗಿ ಒಳಗೆ ಬ್ಯಾಸಿಗೆ ಚಾಲು ಆಗೈತಿ ಅಂತ ಹೇಳಿ ಗೇಸಿಂದ. ಅದಾದಮೇಲೆ ಮೀಟಿಂಗ್ ಒಳಗೆ ಕಾಫಿ ಆರ್ಡ್ರ್ ಮಾಡಿದ್ವಿ ನೋಡ್ರಿ. ನಮ್ಮ ಭವಾನಿ ಮೇಡಮ್ ಅವರು ಒಲ್ಲ ಅಂತಂದವ್ರು. ಈಗ ಊಟ ಮಾಡಿ ಬಂದಿನಿ ಒಲ್ಲ ಅಂತಂದವ್ರು. ನಾ ಮಾತ್ರ ಒಲ್ಲ ಅನ್ಲಿಲ್ಲ ನೋಡ್ರಿ. ಹೇಳಿ ಕೇಳಿ ನಾವು ಚಾಲವರ್ ಇದ್ದೀವಿ, ನಾವು ಹೆಂಗೆ ಒಲ್ಲ ಅಂತೀವ್ರಿ, ನಮಗೆ ಚಂತನ ಕೊಟ್ಟರೆ ಸಾಕಾಗಂಗಿಲ್ಲ ರೀ. ಮುಗಿಸ್ಕೊಂಡು ಗೇಸಿಂದ ಮುಂದೆ ಬರೋ ಟೈಮಿಗೆ ಇಲ್ಲಿ ಏನೋ ನೋಡಿದೆ, ಭಾಳ ಖುಷಿ ಆಯ್ತು. ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಅಂತ್ರಿ, ಅವು ಹಣ್ಣಾಗಿದ್ದಿಲ್ಲ, ಇಲ್ಲಾಂದ್ರೆ ಕಡ್ಕೊಂಡು ಬರ್ತಿದ್ದೆ ನಾನು. ಅಲ್ಲಿಂದ ರಾಣೇಶ್ ಪೀರ್ ದರ್ಗಾ ನೋಡಿ ಏನಂತ ಕೇಳಿದ್ಲು ನನಗೆ ಭವಾನಿ. ಇಲ್ಲ ಅಂತಂದೆ, ಬಾ ನೀನು ತೋರಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋದ್ಲು. ಅಲ್ಲಿದು ಮಹತ್ವ ಆ್ಯಂಡ್ ಅಲ್ಲಿ ಗುರು ಶಿಷ್ಯರ ಕತೆ ಕೇಳಿ ಅಂದ್ರೆ ನನಗರ ಭಾಳ ಅಂದ್ರೆ ಭಾಳ ಖುಷಿಯಾಗೈತೆ ನೋಡ್ರಿ. ಒಬ್ಬ ಗುರು ಶಿಷ್ಯ ಅಂದ್ರೆ ಹಿಂಗಿರ್ತಾರೇನೋ ಅಂತ, ಹಿಂಗಿರಬೇಕು ಅನ್ನೋ ಒಂದು ಉದಾಹರಣೆ ಭಾಳ ಚಲೋ ಇತ್ತು. ಅವರಿಬ್ಬರದು ಬಾಂಧವ್ಯ ಆ್ಯಂಡ್ ಅವರಿಬ್ಬರದ್ದು ಸ್ಟೋರಿ ನನಗರ ಮನಸ್ಸಿನ ಮನದಾಳದ ಏನಂತಾರದು
ಭಾಳ ಮನ್ಸಿಗೆ ಮುಟ್ಟಿತ್ತು ನೋಡ್ರಿ. ಇಲ್ಲಿ ಇನ್ನೊಂದು ಪ್ಲೇಸ್ ಅದ ಅಲ್ಲಿ ಹಿಂದೆ ಏನೋ ಆಸೆ ಇದ್ದವರು 5 ಕಲ್ಲಿಡ್ಬೇಕಂತ ಒಂದ್ರ ಮೇಲೊಂದು. ಇನ್ನೊಂದು ಏನಪ್ಪ ಅಂತಂದ್ರೆ ಈ ಗಿಡ ನೋಡಿ ನನಗೆ ಭಾಳ ಬೇಜಾರಾಗ್ಯದ ನೋಡ್ರಿ. ಅದೇನೋ ಆ ಗಿಡದ ಮೇಲೆ ಕುಂತ್ರ ಆಸೆ ಈಡೇರ್ತದಂತ, ಇಲ್ಲಾಂದ್ರೆ ಈಡೇರಂಗಿಲ್ಲ ಅಂತ. ಅದು ಕ್ಯಾಶುವಲ್ ಆಗಿ ನೈಸರ್ಗಿಕವಾಗಿ ಇಡಬೇಕು, ಅದನ್ನು ತೊಗೊಂಡು ಕುಟ್ಟಬಾರ್ದು. ಗಿಡಕ್ಕೂ ಜೀವ ಇರ್ತೈತಿ, ಅದಕ್ಕೂ ಪೇನ್ ಆಗ್ತೈತಿ. ಸೊ ಬಾಯಿ ಇಲ್ಲ ಅಂದ ತಕ್ಷಣ ಇನ್ನೊಬ್ರಿಗೆ ನೋವು ಕೊಡೋದು ತಪ್ಪದು. ಬಟ್ ಆ ಟೈಪ್ ಮಾಡಿದ್ದು ನೋಡಿ ನನಗೆ ಭಾಳ ಬೇಜಾರಾಯ್ತು. ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ ಅಂತ ಮಾತ್ರ ಗೊತ್ತಾಯಿತು. ಅದಾದಮೇಲೆ ಕಲಬುರ್ಗಿ ಒಳಗೆ ಸರಸ್ ಮೇಳ ನಡೆದದ್ದು ನೋಡ್ರಿ, ಅದು ನೋಡೋಕೆ ಹೋಗಿದ್ವಿ. ಒಳಗೆಲ್ಲ ತಿರುಗಿಟ್ಟು ಬಂದ್ವಿ. ನಮ್ಗೆ ಅಲ್ಲೇನೂ ಪಸಂದ್ ಬರಲಿಲ್ಲ. ಸೊ ಹಾಗಾಗಿ ನಾವು ಹೊರಗೆ ಬಂದೀವಿ. ನಮ್ಮ ಇಲ್ಲಿ ಫ್ಯಾನ್ಗಳು ಅರ್ಧ ಜನ ಭೇಟಿ ಆದ್ರು ನಮ್ಗೆ ಭಾಳ ಚಲೋ ವೀಡಿಯೋ ಮಾಡ್ತೀರಿ ಅಂತಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಮನೆ ಕಡೆಗೆ ಬಂದೀವಿ ನೋಡ್ರಿ. ತಿರುಗಾಡಿ ಹರಗಾಡಿ ಬಂದೀನಿ ಫ್ರೆಂಡ್ಸ್. ಬರೋ ಟೈಮಿಗೆ ಒಂದು ಕಲ್ಲಂಗಡಿ ತಂದೀನಿ, ಗೊತ್ತಲ್ಲ ದಾರಿಗೆ ಕಲ್ಲಂಗಡಿ ಸಿಕ್ಕದ, ಕಲ್ಲಂಗಡಿ ತೊಗೊಂಡು ಬಂದೀನಿ. ಇವತ್ತು ಭವಾನಿ ಜೊತೆ ಓಡಾಡಿ ಚಲೋ ಎಕ್ಸ್ಪೀರಿಯನ್ಸ್ ಆಯಿತು ಬಹಳ. ಈಗಿನ ಜೊತೆ ಯಾವಾಗಲೂ ಓಡಾಡ್ತೀನಿ ಬಿಡ್ರಿ, ಅಂದರೆ ಇವತ್ತಿಂದ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು, ಖುಷಿ ಆಯಿತು. ಸೊ ಹೀಗೆ ಮನೆಗೆ ಬಂದೀನಿ, ಫ್ರೆಶ್ ಅಪ್ ಆಗ್ತೀನಿ ಈಗ. ನನಗೆ ಏನು ಪ್ರಾಬ್ಲಮ್ ಇಲ್ಲ, ಆ ಮೆಟ್ಲು ಏನು ಏರ್ತೀನಲ್ಲ ಅದನ್ನೇ ಬಹಳ ಕಷ್ಟ ದಮ್ಮಂದ್ಬಿಡ್ತು. ಯಾಕಂದ್ರೆ ಬಹಳ ಹೈಟ್ ಅವ ಫ್ರೆಂಡ್ಸ್, ಒಂದು 40 ಮೆಟ್ಲು ಅವ, ಏರ್ ಬರಬೇಕಲ್ಲ. ನಾನು ಅದ್ರಾಗ ಬರೀ ಕಲ್ಲಂಗಡಿ ಹೊತ್ಕೊಂಡು ಬಂದೀನಿ. ಫ್ರೆಂಡ್ಸ್ ಆ ಕಡೆ ಈ ಕಡೆ ಓಡಾಡೋದ್ರಾಗ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇವತ್ತು ಡ್ಯೂಟಿ ಟೈಮ್ ಆಗೇ ಬೀಳುತ್ತೆ, ಡ್ಯೂಟಿಗೆ ಹೋಗ್ಬೇಕು. ಹೋಗಕ್ಕೆ ಮನಸ್ಸಿಲ್ಲ, ಬಟ್ ಆದ್ರೂ ಹೋಗೇಬೇಕು. ಓಕೆ ಫ್ರೆಂಡ್ಸ್, ನನ್ನ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಕತ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ. ಓಕೆ ಬಾಯ್, ಗುಡ್ ನೈಟ್, ಶುಭ ರಾತ್ರಿ. ಲವ್ ಯು ಆಲ್.